विष्णु गुरुदेवो महेश्वरः गुरु साक्षात् परं ब्रह्म तस्मै श्री गुरुवे नमः। कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं। ಹೋದ ವಾರದಲ್ಲಿ ನಾವು ಸೂರ್ಯವಂಶನ ಕಥೆಯನ್ನು ಕೇಳಿದ್ವಿ. ಸೂರ್ಯವಂಶದಲ್ಲಿ ಬಂದಿರುವ ಅನೇಕ ರಾಜರು ಮತ್ತು ಕಡೆಯಲ್ಲಿ ನಾನು ಹೇಳಿದ್ದು ರಾಮನ ಕಥೆ. ರಾಮನೂ ಬರುತ್ತೆ, ರಾಮ ಕೂಡ ಸೂರ್ಯವಂಶನ ಒಂದು ಕುಡಿ. ಸೊ ಇಲ್ಲಿ ನಾವು ಏನು ಅರ್ಥ ಮಾಡ್ಕೊಂಡ್ವಿ ಅಂದರೆ ಸೂರ್ಯವಂಶದಲ್ಲಿ ಹುಟ್ಟಿರೋ ರಾಜರ ಪೌರುಷ ಮತ್ತು ಅವರ ಸಾಹಸ ಏನಿದೆ ಅದನ್ನೆಲ್ಲ ನಾವು ನೋಡಿದ್ವಿ. ಹೀಗೆ ಮುಂದೆ ಬರೋದು ಚಂದ್ರವಂಶನ ಕಥೆ. ಇದು ನಾವು ಇವಾಗ 9ನೇ ಸ್ಕಂದದಲ್ಲಿದ್ದೀವಿ. ಈ ಚಂದ್ರವಂಶನ ಕಥೆಯಲ್ಲಿ ನಿಮಗೆ ಒಂದ್ಸಲ ನಾನು ಹೇಳಿದ್ರಲ್ಲಿ ಸೂರ್ಯವಂಶನ ಕಥೆಗೆ ಸ್ವಲ್ಪ ಕನೆಕ್ಷನ್ ಇದೆ. ಬ್ರಹ್ಮ ಒಮ್ಮೆ ಅವನು ತುಂಬ ಸಂತೋಷದಲ್ಲಿದ್ದಾಗ ಅವನ ಸಂತೋಷದ ಸಮಯದಲ್ಲಿ ಹುಟ್ಟಿದ್ದು ಅತ್ರಿ ಮಹರ್ಷಿ. ಅತ್ರಿ ಅಂತ ನಿಮ್ಗೆ ಗೊತ್ತಿದೆ. ಅತ್ರಿ ಮಹರ್ಷಿ ಆ ಸಮಯದಲ್ಲಿ ಹುಟ್ಟಿದ್ದಂತೆ. ಅತ್ರಿ ಮಹರ್ಷಿಗೆ ಅತ್ರಿ ಮಹರ್ಷಿ ತುಂಬ ಒಳ್ಳೆಯ ಋಷಿ, ಮತ್ತು ಅವರು ಕೂಡ ಸಪ್ತ ಋಷಿಯಲ್ಲಿ ಒಬ್ಬರು ಅಂತ ನಮಗೆ ಗೊತ್ತಿದೆ. ಮೊನ್ನೆ ಕೂಡ ಋಷಿ ಪಂಚಮಿ, ಗಣಪತಿ ಹಬ್ಬ ಆದಮೇಲೆ ಋಷಿ ಪಂಚಮಿ ಅಂತ ಹಬ್ಬ ಮಾಡ್ತಾರೆ. ಅದರಲ್ಲಿ ಸಪ್ತ ಋಷಿಗಳಿಗೆ ನಮಸ್ಕಾರ ಮಾಡ್ತಾರೆ, ಅದು ಋಷಿ ಪಂಚಮಿ ಅಂತ ಹೇಳ್ತಾರೆ. ಈ ಅತ್ರಿ ಮಹರ್ಷಿಯ ಮಗ ಒಬ್ಬ ಅತ್ರಿಗೆ ಸಂತೋಷ ಆಗಿ ಅತ್ರಿಗೆ ಒಂದು ಮಗ ಹುಟ್ಟುತ್ತಾರಂತೆ. ಆ ಮಗ ಹುಟ್ಟಿದ್ದು ಯಾರು ಅಂತ ನಾವು ಇವಾಗ ತಿಳ್ಕೋಬೇಕು. ಇದು ನಮಗೆ ಚಂದ್ರವಂಶನ ಕಥೆಯನ್ನು ಹೇಳೋದು ಶುರು ಮಾಡುತ್ತೆ. ಇಲ್ಲಿಂದ ನಮಗೆ ಚಂದ್ರವಂಶನ ಕಥೆ ಬರುತ್ತೆ. ಅತ್ರಿ ಮಗ ಬಂದು ಸೋಮ ಅಂದರೆ ಚಂದ್ರ. ಅತ್ರಿಯ ಮಗ ಸೋಮ ಎಷ್ಟು ನೋಡೋದಕ್ಕೆ ಹೆಂಗೆ ಸೋಮವಾಗಿ ಇದ್ದಂತೆ, ಮತ್ತು ತುಂಬ ಸುಂದರವಾಗಿದ್ದಂತೆ, ಮತ್ತು ಅವನಲ್ಲಿ ಅಮೃತನೇ ತುಂಬ್ಕೊಂಡ್ಬಿಟ್ಟಿದ್ದಂತೆ. ಸೋಮನ ನೋಡಿದ್ರೆ ಎಲ್ಲರೂ ಇಷ್ಟಪಡೋರಂತೆ, ಮತ್ತು ಅವನು ಹೇಳಿದ್ನೆಲ್ಲ ಮಾಡೋದಕ್ಕೆ ತಯಾರಿದ್ರಂತೆ. ಮತ್ತು ಸೋಮ ತುಂಬ ಒಳ್ಳೆ ರಾಜ್ಯವನ್ನು ನಡೆಸ್ತಾ ಇದ್ದ, ಮತ್ತು ಅವನು 3 ಲೋಕನೂ ಗೆದ್ದಿದ್ದಂತೆ ಸೋಮ. ಈ ಪವರ್ ಇದ್ದಾಗ ಅವನಿಗೆ ಒಂದ್ಸಲ ರಾಜಸೂಯ ಯಾಗ ಮಾಡಬೇಕು ಅಂತ ಆಸೆ ಬಂತಂತೆ. ಅವನು ರಾಜಸೂಯ ಯಾಗ ಮಾಡಿದ. ಈ ಯಾಗ ಮಾಡಿದಾಗ ಅವನಿಗೆ ಎಲ್ಲಿಲ್ಲದ ಪೌರುಷ ಬಂತು. ಮತ್ತು ಅವನಿಗೆ ಈ ಪೌರುಷ ಬಂದಾಗ ಮತ್ತು ಅವನಿಗೆ ಅಹಂಕಾರ, ಎಲ್ಲರಿಗೂ ಗೊತ್ತಿದೆ, ಯಾವಾಗ ನಮಗೆ ಧನ ಸಮೃದ್ಧಿ ಮತ್ತು ಸ್ವಲ್ಪ ಹೆಸರು ಏನಾದರೂ ಬಂತು ಅಂದರೆ ಅಹಂಕಾರ ಕೂಡ ನಮ್ಮ ಜೊತೆಲೇ ಬರುತ್ತೆ. ಆ ಅಹಂಕಾರನ ನಾವು ಎಷ್ಟು ಮಟ್ಟಿಗೆ ನಾವು ಬೆಳೆಸ್ಕೋತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡೆಂಟ್ ಆ್ಯಕ್ಚುಲಿ. ಇವನು ಸೋಮ ಕೂಡ ಅವನಿಗೆ ಅಹಂಕಾರ ಹೆಚ್ಚಾಗಿ ಆ ಅಹಂಕಾರ ದರ್ಪವನ್ನು ಎಲ್ಲ ಕಡೆ ತೋರ್ಸೋಕ್ಕೆ ಶುರು ಮಾಡ್ದ. ಅವನೇನು ಮಾಡ್ದ, ಒಂದ್ಸಲ ಸೋಮ ದೇವರ ಗುರುಗಳಾದ ಬೃಹಸ್ಪತಿಯ ಹೆಂಡತಿ ಬಂದು ತಾರ. ಅವಳು ನೋಡೋದಕ್ಕೆ ತುಂಬ ಸುಂದರವಾಗಿದ್ದಂತೆ. ಸೋಮ ಏನು ಮಾಡಿದಂತೆ, ಆ ತಾರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ಟಂತೆ. ಅವಳನ್ನು ಕರ್ಕೊಂಡು ಎತ್ಕೊಂಡು ಬಂದ್ಬಿಟ್ಟು ಅವನ ಹತ್ರ ಇಟ್ಕೊಂಡಿದ್ದ. ಬೃಹಸ್ಪತಿಗಳು ತನ್ನ ಹೆಂಡತಿಗೆ ತುಂಬ ಪ್ರೀತಿ ಮಾಡ್ತಾ ಇದ್ರಂತೆ. ಬೃಹಸ್ಪತಿಗಳು ಬಂದು ಸೋಮನಿಗೆ ಹೇಳಿದಂತೆ, ಇದು ಧರ್ಮ ಅಲ್ಲ, ನೀನು ನನ್ನ ಹೆಂಡತಿಯನ್ನು ಕರ್ಕೊಂಡ್ಬಂದಿದೀಯಾ, ಇದು ಧರ್ಮ ಅಲ್ಲ, ನೀನು ಅವಳನ್ನ ಕಳಿಸ್ಕೊಡು ಅಂತ. ಇಲ್ಲಿ ಇನ್ನೊಂದು ಏನು ಮರ್ಮ ಅಂದರೆ, ತಾರಾ ಕೂಡ ಸೋಮನ ಸೌಂದರ್ಯ ನೋಡಿ ಅವಳು ಮೈ ಮುಟ್ಟಿದ್ದಂತೆ. ಅವಳಿಗೂ ಸೋಮನನ್ನು ನೋಡಿ ಇಷ್ಟಪಟ್ಟಿದ್ದಂತೆ. ಅವಳು ಅಲ್ಲೇ ಇರೋದಕ್ಕೆ, ಅಂದರೆ ಅವಳೇ ಹೋಗಬೇಕು ಅಂತ ಏನು ಅವಳು ಇದು ಮಾಡಲಿಲ್ಲ. ಸೋಮ ಹೇಳಿದಂತೆ, ನಾನು ಕಳಿಸ್ಕೊಡಲ್ಲ, ನಾನು ಕಳಿಸಲ್ಲ ಅಂತ. ಬೃಹಸ್ಪತ್ಯಾಚಾರ್ಯರಿಗೆ ತುಂಬ ಸಿಟ್ಟು ಬಂದು ಸೋಮನಿಗೂ ಮತ್ತು ಬೃಹಸ್ಪತಿಯರಿಗೆ ಒಂದು ದೊಡ್ಡ ಯುದ್ಧ ನಡೆಯುತ್ತದೆ. ಇವಾಗ ಸೋಮ ದೇವತೆಗಳ ಅಗೇನ್ಸ್ಟ್ ಯುದ್ಧ ಮಾಡ್ತಾ ಇರೋದು. ಅದಕ್ಕೆ ಶುಕ್ರಾಚಾರ್ಯ ದೈತ್ಯರ ಗುರುಗಳು ಅವರು ಇದೇ ಒಳ್ಳೆ ಚಾನ್ಸ್ ಅಂತ ಹೇಳಿ ಸೋಮನ ಪಾರ್ಟಿಗೆ ಸೇರಿಕೊಂಡ್ರು. ಸೋಮನೊಟ್ಟಿಗೆ ಸೇರಿಕೊಂಡು, ಸೋಮ ನಾನು ನಿನ್ನ ಜೊತೆ ಇದ್ದೀನಿ, ನೀನು ಕಳಿಸ್ಕೊಡ್ಬೇಡ ತಾರಾನ, ನನ್ನ ಅಸುರ ಸೈನ್ಯ ಏನಿದೆ ಅದೆಲ್ಲ ನಿನಗೆ ಸಹಾಯ ಮಾಡುತ್ತೆ, ನಾವು ಯುದ್ಧ ಮಾಡೋಣ ಅಂತ. ಈ ಕಡೆ ಬೃಹಸ್ಪತ್ಯಾಚಾರ್ಯರು ಅವರಿಗೆ ಯುದ್ಧ ಮಾಡಬೇಕಲ್ಲ, ಆ
ಮಹಾದೇವ ಶಿವ ಅವರೊಟ್ಟಿಗೆ ನಿಂತ್ಕೊಂಡ್ರಂತೆ. ಯಾಕೆ ಶಿವ ನಿಂತ್ಕೊಂಡ್ರು ಅಂದರೆ, ದಕ್ಷಯಜ್ಞ ಆಯ್ತಲ್ಲ, ಅಲ್ಲಿ ದಾಕ್ಷಾಯಿಣಿ ಸಹ ಅವಳಿಗೆ ಬೆಂಕಿ ಹಚ್ಕೊಂಡು ಅವಳು ಸತ್ಲಲ್ಲ. ಆ ಸಮಯದಲ್ಲಿ ಮಹಾದೇವರಿಗೆ ತುಂಬ ಬೇಜಾರಾಗಿ ಅವರು ಈ ಪ್ರಪಂಚದ ಯಾವುದೇ ಆಗುಹೋಗುಗಳ ಬಗ್ಗೆ ಯೋಚನೆ ಮಾಡದೆ ಶೋಕದಲ್ಲೇ ಕೂತಿದ್ರಂತೆ. ಆಗ ದೇವರು ಅಂಗೀರಸನನ್ನು ಕಳಿಸ್ಕೊಟ್ರಂತೆ. ಅಂಗೀರಸ ಯಾರು? ಅಂಗೀರಸನ ಮಗ ಬಂದು, ಅಂಗೀರಸ ಬ್ರಹ್ಮನ ಪುತ್ರ, ಅಂಗೀರಸನ ಮಗ ಬಂದು ಬೃಹಸ್ಪತಿ. ಅದಕ್ಕೆ ಅವರಿಗೆ ಮಹಾದೇವ ಶಿವನಿಗೆ ಎಲ್ಲೋ ಒಂದು ಸಾಫ್ಟ್ ಕಾರ್ನರ್ ಬೃಹಸ್ಪತಿ ಆಚಾರ್ಯರಿಗೆ. ಅದಕ್ಕೆ ಅವರು ಏನು ಹೇಳ್ತಾರೆ, ನಾನು ನಿಮ್ಮೊಟ್ಟಿಗೆ ಇರ್ತೀನಿ, ನಾನು ನಿನಗೆ ನಿನ್ನ ಹೆಂಡತಿಯನ್ನು ತೆಗೆಸ್ಕೊಡ್ತೀನಿ ಅಂತ ಹೇಳಿ ಕರ್ಕೊಂಬರ್ತೀನಿ ಅಂತ ಹೇಳಿ ಯುದ್ಧ ಮಾಡ್ತಾರಂತೆ. ಈ ಯುದ್ಧ ಎಷ್ಟು ಘೋರವಾಗಿ ನಡೆಯುತ್ತೆ ಅಂದರೆ, ಎಷ್ಟು ವರ್ಷಗಳು ನಡೆಯುತ್ತಂತೆ. ಯಾಕಂದರೆ ಸೋಮನಿಗೂ ಪವರ್ ಜಾಸ್ತಿ, ಆಮೇಲೆ ಈ ಕಡೆ ಮಹಾದೇವ ಅವನಿಗೂ ಪವರ್ ಜಾಸ್ತಿ. ಯುದ್ಧ ಕಮ್ಮಿನೇ ಆಗ್ತಾ ಇರಲಿಲ್ಲ, ಯುದ್ಧ ನಿಲ್ಲೋ ಹಾಗೆ ಕಾಣಿಸ್ತಾ ಇರಲಿಲ್ಲ. ಆಗ ಬ್ರಹ್ಮದೇವರಿಗೆ ಬೇಜಾರಾಯ್ತಂತೆ, ಈಗ ನಾನೇ ಮಧ್ಯದಲ್ಲಿ ಹೋಗಬೇಕು, ಇಲ್ಲ ಅಂದರೆ ಈ ಯುದ್ಧ ನಿಲ್ಲಲ್ಲ ಅಂತ ಹೇಳಿ ಅವರೇ ಬಂದುಬಿಟ್ಟು ಸೋಮನನ್ನು ಗದರಿಸಿ, ಸೋಮನಿಗೆ ಬ್ರಹ್ಮದೇವರು ಏನಾಗಬೇಕು? ತಾತ ಆಗಬೇಕು. ಅವರ ಮಗ ಅತ್ರಿಯ ಮಗ ಸೋಮ. ನಾನು ನಿನಗೆ ಆಜ್ಞೆ ಮಾಡ್ತಾ ಇದ್ದೀನಿ, ನೀನು ಇದು ಮಾಡಿದ ತಪ್ಪು, ನಾನು ತಾರನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರೇ ಕರ್ಕೊಂಡು ಹೋಗ್ಬಿಟ್ಟು ಬೃಹಸ್ಪತಿ ಆಚಾರ್ಯರ ಹತ್ರ ಬಿಟ್ಟರಂತೆ. ಅಲ್ಲಿಗೆ ಆ ಯುದ್ಧ ಆಗಿತ್ತು. ಇದು ನಾವಿಲ್ಲಿ ಏನು ತಿಳ್ಕೋಬೇಕು ಅಂದರೆ, ಚಂದ್ರ ದೇವತೆಗಳ ಸಮಾನವಾದವರು. ಅವ್ರನ್ನ ಯಾಕೆ ಈ ರೀತಿ ಅವ್ರ ಬುದ್ಧಿ ಯಾಕೆ ಹೀಗಾಯಿತು? ಚಂದ್ರ ಬೇಕಂತ ಈ ಕೆಲಸ ಮಾಡಿಲ್ಲ ಅಂದರೆ, ಅವರು ಪರಸ್ತ್ರೀಯನ್ನು ನೋಡಬೇಕು ಅಂತ ಏನು ಇಷ್ಟ ಇರಲಿಲ್ಲ ಅವ್ರಿಗೆ. ಆದರೆ ಅವರ ಇದು ಏನಾಗಿತ್ತು, ಅವ್ರಿಗೆ ಅವರ ಪುಣ್ಯದ ಕಾರ್ಯಗಳು ಹೆಚ್ಚಾಗಿ ಅವರು ಒಂಥರ ಎಲ್ಲರಿಗಿಂತ ಮೇಲ್ಮಟ್ಟಕ್ಕೆ ಹೋಗ್ತಾ ಇದ್ರಂತೆ. ಈ ಮೇಲ್ಮಟ್ಟ ಅವ್ರು ಮುಟ್ಟೋದು ಬೇಡ ಅಂತೇಳಿ ದೇವರು ನಾರಾಯಣನೇ ಇದು ಪ್ಲ್ಯಾನ್ ಮಾಡಿರೋದು, ಈ ಬಲಿಗೆ ಹಾಕಿರೋದು ಚಂದ್ರನನ್ನು. ಅವನು ತುಂಬ ಮೇಲಕ್ಕೆ ಏರಬಾರ್ದು ಅಂತ ಹೇಳಿ. ಹಿಂಗೆ ಮಾಡಿದ್ರೆ ಅವನ ಪುಣ್ಯ ಸ್ವಲ್ಪ ಕುಗ್ಗತ್ತೆ, ಮತ್ತು ಅವನು ಬೇರೆ ದೇವತೆಗಳ ಸಮಾನಕ್ಕೆ ಬರ್ತಾರೆ ಅಂತ ಇದು ಮಾಡಿದ್ದು ಅಂತ. ಈ ಸೋಮ ಏನು ಮಾಡ್ತಾನೆ, ಈಗ ತಾರ ಬಂದಿದ್ದಾಳೆ, ತಾರನ ಕರ್ಕೊಂಡ್ಬಂದರು. ತಾರ ಯಾವಾಗ ಅವಳ ಗಂಡನ ಹತ್ರ ಬಂದರು, ಆವಾಗ ಅವಳು ಗರ್ಭಿಣಿಯಾಗಿದ್ದಂತೆ. ಬೃಹಸ್ಪತ್ಯಾಚಾರ್ಯರು ಕೇಳಿದ್ರಂತೆ, ನೀನು ಗರ್ಭಿಣಿಯಾಗಿದೆಯಾ, ನಿನ್ನ ಮಗುವಿನ ತಂದೆ ಯಾರು? ಏನು ಬಾಯಿ ಬಿಡಲ್ಲ ಅಂತೆ. ಆಮೇಲೆ ಬೃಹಸ್ಪತ್ಯಾಚಾರ್ಯರಿಗೆ ಸಿಟ್ಟು ಬಂದು, ನಿನ್ನ ಈ ಗರ್ಭದಲ್ಲಿ ಯಾವ ಮಗು ಇದೆ ಅದನ್ನು ನೀನು ಈಗಲೇ ತೆಗೆದು ಹಾಕಬೇಕು ಅಂತ. ಸರಿ ಅಂತ ಹೇಳಿ ಅವಳು, ಆವಾಗ ಅದೆಲ್ಲ ಪವರ್ ಇತ್ತು ಅವಳಿಗೆ, ಆ ಮಗು ಆಗತ್ತೆ. ಅದು ಗಂಡು ಮಗು, ತುಂಬ ಸುಂದರವಾಗಿದ್ದ, ಮತ್ತು ತುಂಬ ಚೆನ್ನಾಗಿದ್ದ, ಮತ್ತು ಹುಟ್ಟಿದಂಗನೇ ಅವನಿಗೆ ಬುದ್ಧಿ ಜಾಸ್ತಿ ಇತ್ತಂತೆ. ಆವಾಗ ಕೂಡ ಬೃಹಸ್ಪತ್ಯಾಚಾರ್ಯರು ಕೇಳ್ತಾರಂತೆ, ಯಾರು ನಿನ್ನ ಈ ಮಗುವಿನ ತಂದೆ ಅಂತ. ಅವಳು ಏನೂ ಬಾಯಿ ಬಿಡಲ್ಲ, ಅವಳಿಗೆ ನಾಚಿಕೆ, ಅವಳು ಬಾಯಿ ಬಿಡಲ್ಲ. ಆಮೇಲೆ ಬ್ರಹ್ಮರಿಗೆ ಇದಾಗಿ ಬ್ರಹ್ಮನೇ ತಾರನನ್ನು ಬೇರೆ ಕಡೆ ಕರ್ಕೊಂಡು ಹೋಗಿ ಕೇಳ್ತಾರಂತೆ, ಈ ಮಗುವಿನ ತಂದೆ ಯಾರು? ಅವಳು ಹೇಳ್ತಾರಂತೆ, ಇದರ ತಂದೆ ಚಂದ್ರ. ಸರಿ, ಇದು ಗೊತ್ತಾಗಿ ಬೃಹಸ್ಪತ್ಯಾಚಾರ್ಯರಿಗೆ ಸಿಟ್ಟು ಬಂದು ಚಂದ್ರನ ಮಗ ಅಂತ ಗೊತ್ತಾಗುತ್ತೆ. ಆ ಮಗು ಬುದ್ಧಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಆ ಮಗುನೇ ಕೇಳಕ್ಕಂತೆ ತಾಯಿಗೆ, ಅಮ್ಮ ನೀನು ಹೇಳಲೇಬೇಕು ಅಂತ. ಈ ಬುದ್ಧಿವಂತಿಕೆ ಮೆಚ್ಚಿ ಆ ಮಗುವಿಗೆ ಬುಧ ಅಂತ ಹೆಸರಿಟ್ಟು, ನವಗ್ರಹದಲ್ಲಿ ಒಂದು ಗ್ರಹ ಬಂದು ಬುಧ ಗ್ರಹ, ಚಂದ್ರ ಅದರ ತಂದೆ. ಸೊ ಬುಧ ಅಂತ ಹೆಸರು ಬಂತು. ಆ ಮಗು ಎಷ್ಟು ಬುದ್ಧಿವಂತಿಕೆ ಇತ್ತು ಅಂದರೆ, ಅದಕ್ಕೆ ಅದರ ತಂದೆ ಸೋಮನಷ್ಟು ಕಾಂತಿನೂ ಇತ್ತು, ಮತ್ತು ಬುದ್ಧಿವಂತಿಕೆನೂ ಚೆನ್ನಾಗಿತ್ತು. ಬುಧ ತುಂಬ ಚೆನ್ನಾಗಿದ್ದ. ಈ ಬುಧ ನಾನು ನಿಮಗೆ ಹಿಂದೆ ಹೇಳಿದಾಗೆ ವೈವಸ್ವತ ಮನು, ಅವರ ಮಗ ಬಂದು ಸತ್ಯವ್ರತನ ಒಂದು ಮಗ. ಅವ್ರು ಯಾಗ ಮಾಡಿದ್ರು ಮಕ್ಕಳು ಬೇಕು ಅಂತ, ಆ ಹೆಂಡತಿಗೆ ಹೆಣ್ಮಗು ಬೇಕಿತ್ತು. ಆವಾಗ ಅವರು ಗೋತರಿಗೆ, ಆ ಯಾಗ ಮಾಡೋರಿಗೆ ಹೇಳಿರ್ತಾರೆ, ನಮಗೊಂದು ಹೆಣ್ಮಗು ಕೊಡು ಅಂತ. ಆ ಹೆಣ್ಣು ಹುಟ್ಟತ್ತೆ. ಆವಾಗ ಬೃಹಸ್ಪತ್ಯಾಚಾರ್ಯರು ದೇವರನ್ನು ಬೇಡ್ಕೊಂಡು, ವಸಿಷ್ಠರು ದೇವರನ್ನು ಬೇಡ್ಕೊಂಡು ಆ ಹೆಣ್ಣು ಮಗುನ ಗಂಡು ಮಗು ಮಾಡ್ತಾರೆ. ಆ ಗಂಡು ಮಗು ಹಿಮಾಲಯ ಪರ್ವತಕ್ಕೆ ಹೋಗಿ ಒಂದು
ಬೆಟ್ಟದೊಳಗೆ ಒಂದು ಅರಣ್ಯದೊಳಗೆ ನುಗ್ಗಿದಾಗ ಆ ಗಂಡು ಏನಾಗುತ್ತೆ, ಹೆಣ್ಣಾಗೋಗುತ್ತೆ. ನೆನಪಿದೆಯಲ್ಲ? ಈ ಹೆಣ್ಣಾಗಿರೋ ಮಗು, ನಾನು ಅವಾಗ ಹೇಳಿದೆ, ಈ ಹೆಣ್ಣು ವೇಷದಲ್ಲಿ ಇದ್ದಂಥ ಮಗುಗೆ ಹೆಸರು ಇಲ. ಈ ಇಲ ಅರಣ್ಯದಲ್ಲಿದ್ದಾಗ ಬುಧ ಅವಳನ್ನು ನೋಡಿ ಮೆಚ್ಚಿಕೊಂಡು ಅವಳನ್ನು ಮದುವೆ ಮಾಡಿಕೊಂಡು ಆ ಹೆಣ್ಣಾಗಿರೋ ಇಲ್ಲ ಸುದ್ಯುಮ್ನ ಅವನ ಹೆಸರು, ಇಲ ಅಂತ ಹೆಣ್ಣಾದ. ಆ ಸುದ್ಯುಮ್ನ ಆ ಇಲ ಮಗುನೇ ಬಂದು ಪುರೂರವ. ಬುಧ ಯಾರ ಮಗ? ಚಂದ್ರನ ಮಗ. ಬುಧನ ಮಗ ಬಂದು ಪುರೂರವ. ಇಲ್ಲಿ ಶುರು ಆಗೋದು ನಮಗೆ ಚಂದ್ರವಂಶ. ಚಂದ್ರವಂಶ ಇಲ್ಲಿಂದ ನಮಗೆ ಶುರು ಆಗೋದು. ಪುರೂರವ ಚಂದ್ರವಂಶದಲ್ಲಿ ಹುಟ್ಟಿರೋದು. ಇಲ್ಲಿಂದ ನಮಗೆಲ್ಲ ಬರೋದು ಚಂದ್ರವಂಶದ ಕಥೆ. ಈ ಕಥೆಯಲ್ಲೇ ನಮಗೆ ಕೃಷ್ಣ ಕೂಡ ಹುಟ್ಟೋದು. ಈ ಕಥೆಯಲ್ಲಿ ಈ ಚಂದ್ರವಂಶದಲ್ಲಿ ನಮಗೆ ಬರೋದು ಜಮದಗ್ನಿ ಋಷಿಗಳು, ಆಮೇಲೆ ಪರಶುರಾಮ, ಜಮದಗ್ನಿಯ ಮಗ ಬಂದು ಪರಶುರಾಮ. ಅದಲ್ಲದೆ ನಮಗೆ ಬೇರೆದು ಸಿಗೋದು ಯಾವ ಕಥೆಗಳು ಅಂದರೆ ಕಾರ್ತವೀರ್ಯಾರ್ಜುನ ಕಥೆ ಬರುತ್ತೆ. ಮತ್ತು ಮುಂದೆ ಬರೋದು ನಮ್ಮ ಕೃಷ್ಣನ ಕಥೆ. ಈ ಕಥೆ ಪುರುವಂಶದ ಕಥೆ ಇಲ್ಲಿಂದ ಶುರುವಾಗುತ್ತೆ. ಈ ಪುರೂರವನ ಕಥೆ ತುಂಬ ಚೆನ್ನಾಗಿದೆ. ಪುರೂರವ ತಂದೆಯಷ್ಟೇ ಬುದ್ಧಿವಂತಿಕೆ, ತಾತನಷ್ಟೇ ಸೌಂದರ್ಯ. ಚಂದ್ರ ತಾತ ಸೌಂದರ್ಯನೂ ಅಷ್ಟೇ ಚೆನ್ನಾಗಿತ್ತು, ಬುದ್ಧಿನೂ ತುಂಬ ಚೆನ್ನಾಗಿತ್ತು. ಬುಧ ಗ್ರಹದಲ್ಲಿದ್ದಾಗ ಎಲ್ಲರೂ ಹೇಳ್ತಾರೆ ಅವ್ರ ಬುದ್ಧಿ ಚೆನ್ನಾಗಿರುತ್ತೆ, ಅವ್ರಿಗೆ ಬುದ್ಧಿ ಜಾಸ್ತಿ ಇರುತ್ತೆ ಅಂತ ಹೇಳಿ. ಬುಧನಷ್ಟೇ ಬುದ್ಧಿವಂತಿಕೆ ಇತ್ತು. ಇದನ್ನೆಲ್ಲ ನೋಡಿ ಇಡೀ ಜಗತ್ತು ಮೆಚ್ಕೋತಾ ಇದ್ರಂತೆ ಪುರೂರವನಿಗೆ. ಈ ಸಾಮರಸ್ಯ, ಇವನ ಬಗ್ಗೆ ಹೇಳಬೇಕು, ಇವನ ಬಗ್ಗೆ ಪ್ರಚಾರ ಮಾಡಬೇಕು ಅಂತ ಎಲ್ಲರೂ ಯೋಚನೆ ಮಾಡಿ ಎಲ್ಲರೂ ಅವನ ಬಗ್ಗೆನೇ ಎಲ್ಲ ಕಡೆ ಮಾತಾಡ್ತಾ ಇದ್ರು. ಈ ವಿಷಯ ನಾರದರು ಏನು ಮಾಡ್ತಾರೆ, ಒಂದ್ಸಲ ದೇವಲೋಕಕ್ಕೆ ಬಂದು ಪುರೂರವನ ಬಗ್ಗೆ ಮಾತಾಡ್ತಾರಂತೆ. ಇಂದ್ರಲೋಕದಲ್ಲಿ ಪುರೂರವ ಹೀಗೆ ನೋಡೋದಕ್ಕೆ ತುಂಬ ಸುಂದರವಾಗಿದ್ದಾನೆ, ಬುದ್ಧಿ ಕೂಡ ತುಂಬ ಚೆನ್ನಾಗಿದೆ, ಅವನು ಇಡೀ ರಾಜ್ಯವನ್ನು ಆಳ್ತಾ ಇದ್ದಾನೆ ಅಂತೆಲ್ಲ, ಚೆನ್ನಾಗಿ ಆಳ್ತಾ ಇದ್ದಾನೆ ಅಂತೆಲ್ಲ ಹೇಳಿದಾಗ ಅಲ್ಲಿ ಊರ್ವಶಿ ಕೂತಿದ್ದಾನೆ. ಊರ್ವಶಿ ಇಂದ್ರನ ನರ್ತಕಿ. ಅವಳು ಇದನ್ನು ಕೇಳಿಸ್ಕೊಂಡ್ಬಿಟ್ಟು ಅವಳಿಗೆ ಮನಸ್ಸಲ್ಲೇ ಪುರೂರವನ್ನು ನೋಡಬೇಕು, ನಾನು ಅವನನ್ನು ಮದುವೆ ಆಗಬೇಕು ಅಂತೆಲ್ಲ ಒಂದು ಕಡೆ ಆಸೆ ಹುಟ್ಟುತ್ತೆ. ಅವಳೇನು ಮಾಡ್ತಾಳೆ, ಇಂದ್ರಲೋಕದಿಂದ ಧರೆಗಿಳಿದು ಪುರೂರವ ರಾಜ್ಯನಿಗೆ ಅವನ ಅರಮನೆಗೆ ಬರ್ತಾಳೆ. ಅವಳ ಸೌಂದರ್ಯ ನೋಡಿ ಪುರೂರವ ಮೈ ಮರಿತದಂತೆ. ಅವಳ ಕಣ್ಣು, ಅವಳ ಸೌಂದರ್ಯ ಎಲ್ಲ ನೋಡಿ, ಹೇ ದೇವಿ, ನಿನಗೆ ನಾನು ಏನು ಕೊಡಬೇಕು, ನಿನಗೆ ಏನು ಬೇಡಿಕೆ ಇದೆ ಹೇಳು ಅಂತ. ಅವಳೇನೂ ಮಾತಾಡೋದಿಲ್ಲ, ಬರೀ ಅವಳ ಕಣ್ಣಲ್ಲೇ ಸನ್ನೆ ಮಾಡ್ತಾಳಂತೆ. ಆವಾಗ ಅವನಿಗೆ ಗೊತ್ತಾಗದಂತೆ ಇವಳು ನನ್ನನ್ನು ಮೆಚ್ಚಿದಾಳೆ ಅಂತ ಹೇಳಿ, ನೀನು ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಊರ್ವಶಿ ಹೇಳ್ತಾಳಂತೆ, ಸರಿ ನಾನು ನಿನ್ನನ್ನು ಮದುವೆ ಆಗ್ತೀನಿ, ಆದರೆ ನಂದು 2 ಕಂಡೀಷನ್. ಆ ಕಂಡೀಷನಿಗೆ ನೀನು ಒಪ್ಕೊಂಡ್ರೆ ನಾನು ಮದುವೆ ಆಗ್ತೀನಿ ಅಂತ. ಅವನಿಗೆ ಆ ಸಮಯದಲ್ಲಿ ಅವನ ಬುದ್ಧಿ ಮಂದ ಆಗಿತ್ತು. ಅವನು ಸರಿ, ನೀನೇನು ಹೇಳ್ತೀಯ ಅದಕ್ಕೆ ನಾನು ರೆಡಿ ಅಂತ ಹೇಳ್ತದಂತೆ. ಏನು ನಿನ್ನ ಕಂಡೀಷನ್ ಹೇಳು ಅಂತ. ಅವಳಿಗೆ ಆಡುಗಳು ಅವಳ ಪೆಟ್, ಅವಳು ಇಷ್ಟಪಟ್ಟು ಇಟ್ಕೊಂಡಿದ್ದು. ಈ ಆಡು ನೀನು ಯಾವಾಗಲೂ ಚೆನ್ನಾಗಿ ನೋಡ್ಕೋಬೇಕು, ನನ್ನನ್ನಲ್ಲದೆ ಈ ಆಡನ್ನು ನೀನು ಚೆನ್ನಾಗಿ ನೋಡ್ಕೋಬೇಕು. ಮತ್ತು 2ನೇ ಕಂಡೀಷನ್ನು, ನಿನ್ನನ್ನು ನಾನು ಬೆತ್ತಲೆಯಾಗಿ ನೋಡಬಾರ್ದು. ಬೇರೆ ಸಮಯದಲ್ಲಿ, ರಾತ್ರಿ ಬಿಟ್ಟು ಬೇರೆ ಸಮಯದಲ್ಲಿ ನಾನು ನಿನ್ನನ್ನು ಬೆತ್ತಲೆಯಾಗಿ ನೋಡಬಾರ್ದು. ಸರಿ ಅಂತ ಹೇಳ್ತದೆ. ಆಮೇಲೆ ನಾನು ಸದಾ ತಿನ್ನೋದು ಬರೀ ತುಪ್ಪ, ನನಗೆ ತುಪ್ಪ ಇರಬೇಕು, ಅದೆಲ್ಲ ಸಿಗತ್ತೆ, ನಿಮಗೆ ಏನು ಯೋಚನೆ ಇಲ್ಲ ಅಂತ ಹೇಳ್ತೀನಿ. ಸರಿ ಅಂತ ಹೇಳಿ ಅವರಿಬ್ಬರು ಮದುವೆ ಮಾಡ್ಕೋತಾರೆ. ಅವರಿಬ್ಬರು ಖುಷಿಯಾಗಿ ಇರ್ತಾರೆ. ಇಲ್ಲಿ ಇಂದ್ರನಿಗೆ ಅವನ ಸಭೆ ಫುಲ್ಲು ಖಾಲಿ ಅನ್ನಿಸ್ತಿತ್ತಂತೆ. ಊರ್ವಶಿ ಇಲ್ಲ, ಊರ್ವಶಿ ಇಂದ್ರ ಸಭೆಯ ನರ್ತಕಿ, ಊರ್ವಶಿ ಇಲ್ಲ ಅಂತೇಳಿ ಇಂದ್ರನಿಗೆ ಊರ್ವಶಿಯ ಬಗ್ಗೆ ಯೋಚನೆ ಶುರುವಾಯಿತು. ಊರ್ವಶಿ ಏನು ಹೊರಟು, ಯಾಕೆ ಹೀಗಾಯಿತು ಅಂತೆಲ್ಲ. ಆಮೇಲೆ ಅವರು ಅಲ್ಲಿ ಗಂಧರ್ವರನ್ನ ಕರೆದು ಊರ್ವಶಿ ಗೊತ್ತಾಗತ್ತೆ ಅವ್ರಿಗೆ, ಪುರೂರವನ ರಾಜನ ಹತ್ರ ಇದ್ದಾನೆ, ಅಲ್ಲಿಂದ ಹೋಗಿ ಅವನನ್ನು ಹೇಗಾದರೂ ಮಾಡಿ ನಾವು ಕರ್ಕೊಂಡು ಬರಬೇಕು ಅಂತ ಗಂಧರ್ವರಿಗೆ ಹೇಳ್ತಾರಂತೆ. ಈ ರಾತ್ರಿಗೆ ಹೋಗ್ಬಿಟ್ಟು ನೀವು ಆಡನ್ನೆಲ್ಲ ಕತ್ಕೊಂಡು ಬಂದ್ಬಿಡಿ, ಮುಂದಿಂದ ನಾನು ನೋಡ್ಕೋತೀನಿ ಅಂತ. ಸರಿ ಅಂತ ಹೇಳಿ ಪುರೂರವ ಮತ್ತು ಊರ್ವಶಿ ಮಲಗಿರೋ ಸಮಯದಲ್ಲಿ ಬಂದು ಆಡನ್ನೆಲ್ಲ ಈ ಗಂಧರ್ವರು ಕತ್ಕೊಂಡು ಹೋಗ್ತಾರಂತೆ. ಕತ್ಕೊಂಡು ಹೋಗಿದ್ದಾಗ ಆ ಆಡುಗಳು ಸದ್ದು ಮಾಡ್ತಾ ಇತ್ತು.
ಊರ್ವಶಿಗೆ ಹಾಡು ಅಂದರೆ ತುಂಬ ಪ್ರೀತಿ ಅಲ್ಲ, ಅವಳಿಗೆ ಆ ಸದ್ದು ಕೇಳಿಸಿ ಅವಳು ಎದ್ದು ನೋಡ್ತಾಳೆ. ಆ ಹಾಡನ್ನೆಲ್ಲ ಯಾರೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವಳಿಗೆ ಸಿಟ್ಟು ಬಂತು. ಅವಳು ಬಂದು ಪುರೂರವನಿಗೆ ಬೈತಾಳಂತೆ, ಎಂಥ ಗಂಡಸು ನೀನು ಒಳ್ಳೆ ಪೌರುಷವಂತ ಗಂಡು ಅಂತ ನಾನು ನಿನ್ನ ಮದುವೆ ಆದರೆ ನೀನು ಒಂದು ಹಾಡನ್ನು ಕಾಯಕ್ಕಾಗಲಿಲ್ಲ, ನಿನಗೆ ನನ್ನ ಹಾಡನ್ನು ನನ್ನ ಹತ್ರ ಇಟ್ಕೊಳ್ಳೋಕ್ಕೆ ಬಿಡಲಿಲ್ಲ, ನೀನು ಎಂಥ ಗಂಡು ನೀನು ಅಂತ. ಅವನು ಮಲಗಿದ್ದ. ಅವನು ಹಾಗೆ ಎದ್ದು ಹಾಡು ಎಲ್ಗೋಯ್ತು ಅಂತ ಹುಡುಕಕ್ಕೆ ಹೋದ. ಅವನು ಹುಡುಕಕ್ಕೆ ಹೋದಾಗ ಅವನು ಬೆತ್ತಲೆ ಆಗಿದ್ದ. ಈಗ ಇಂದ್ರ ಏನು ಯೋಚನೆ ಮಾಡಿದ ಅಂದರೆ, ಹೇಗಿದ್ರು ಇನ್ನು ಹೊರಗಡೆ ಬಂದಿದ್ದಾನೆ, ಹಾಗೆ ಸೂರ್ಯನಿಗೆ ಅವನು ಆಜ್ಞೆ ಮಾಡ್ದ, ನೀನು ಬೆಳಕು ತಂದು ಕೊಡು. ಬೆಳಕು ಬಂದ್ಬಿಡ್ತು. ಅಂದರೆ ಸೂರ್ಯ ಉದಯಿಸ್ತು. ಆಲ್ಮೋಸ್ಟ್ ಆ ಸಮಯದಲ್ಲೇ ಆಗಿತ್ತು. ಸೂರ್ಯ ಉದಯಿಸ್ತು. ಇವಳು ಅವನನ್ನ ಬೆತ್ತಲೆ ಬೇರೆ ಸಮಯದಲ್ಲಿ ನೋಡಿದಾಳೆ. ಬೆಳಗ್ಗೆ ಹಗಲು ಸಮಯದಲ್ಲಿ ಬೆತ್ತಲೆಯಾಗಿ ನೋಡಿದಾಳೆ. ಅವಳನ್ನ ನೋಡಿದ ತಕ್ಷಣ ಯಾವಾಗ ಪುರೂರವನ ಬೆತ್ತಲೆಯಾಗಿ ನೋಡಿದ್ಲು ಆಗ ಅವಳು ಮಾಯ ಆಗೋಗ್ತಾಳೆ. ಊರ್ವಶಿ ಮಾಯ ಆಗೋಗ್ತಾಳೆ. ಮತ್ತು ಈಗ ಪುರೂರವ ಆವಾಗ ಅವನಿಗೆ ಗೊತ್ತಾಗತ್ತಂತೆ, ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳಿ. ಅವನು ಅರಮನೆಗೆ ಬಂದು ನೋಡ್ತಾನೆ, ಊರ್ವಶಿ ಇಲ್ಲ. ಅವನಿಗೆ ದುಃಖ, ಅತಿ ದುಃಖ, ಊರ್ವಶಿ ಇಲ್ಲ ಅಂತ ಹೇಳಿ. ಆಮೇಲೆ ಅವಳನ್ನು ಹುಡುಕೊಂಡು ಸರಸ್ವತಿ ನದಿ ತೀರದ ಹತ್ರ ಬರ್ತಾನೆ. ಅಲ್ಲಿ ಬಂದಾಗ ಊರ್ವಶಿಯ ಸಂಗಡಿಗಳು, ಅವರೊಂದು 5 ಜನ ಕನ್ಯೆಯರು ಅವರಲ್ಲಿ ಕೂತಿದ್ರಂತೆ. ಅವ್ರನ್ನ ನೋಡಿ ಹೇಳ್ತಾನಂತೆ, ದಯವಿಟ್ಟು ನಿಮ್ಮ ಗೆಳತಿಗೆ ಹೋಗಿ ಹೇಳಿ ಊರ್ವಶಿಗೆ, ನಾನಿಲ್ಲಿ ಕಾಯ್ತಾ ಇದ್ದೀನಿ, ನನ್ನನ್ನು ನಿರಾಶೆ ಮಾಡಬಾರ್ದು, ಬರಬೇಕು ಅಂತ ಹೇಳ್ತಾನಂತೆ. ಆವಾಗ ಅವಳು ಒಂದು ಸಂದೇಶ ಕಳಿಸ್ತಾಳಂತೆ ಇವ್ರಿಗೆ, ಸಂಗತಿ ಅವ್ರ ಗೆಳತಿಯರೊಟ್ಟಿಗೆ ಹೇಳ್ತಾಳಂತೆ. ಅವನು ಪುರೂರವನಿಗೆ ಹೇಳಿ ಅವನೊಂದು ಯಾಗ ಮಾಡಬೇಕು. ಆ ಯಾಗ ಅಂದರೆ ಅಂಗೀರಸರಿಗೆ ಹೋಗಿ ಬೇಡ್ಕೊಂಡು ಅವ್ರ ಹತ್ರ ಒಂದು ಯಾಗ ಮಾಡಲಿ. ಅವ್ರ ಹತ್ರ ಬೇಡ್ಕೊಂಡ್ರೆ ಅವ್ರು ಏನು ಉಪಾಯ ಮಾಡಬೇಕು ಮತ್ತು ನಾನು ಹೇಗೆ ಬರ್ಬೋದು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಆದರೆ ನಾನು ಬರ್ತೀನಿ, ಒಮ್ಮೆ ಬರ್ತೀನಿ, ಅವನ್ನ ಸೇರ್ತೀನಿ, ಅವನ್ನ ಸಿಗ್ತೀನಿ ಅಂತ ಹೇಳ್ತಾರೆ. ಪುರೂರವನಿಗೆ ತುಂಬ ಖುಷಿಯಾಗಿ ಹೋಗಿ ಅವನು ಏನು ಯಾಗ ಮಾಡಬೇಕು ಅಂತೆಲ್ಲ ತಿಳ್ಕೊಳ್ತಾನಂತೆ. ಆವಾಗ ಅವ್ರು ಹೇಳ್ತಾರಂತೆ, ನೀನು ಅಗ್ನಿಯನ್ನು ಪೂಜೆ ಮಾಡಬೇಕು ಅಂತ. ಅವನು ಹೋಗಿ ಆ ಅಗ್ನಿ ಪೂಜೆ ಏನು ಮಾಡಬೇಕು ಆ ಪೂಜೆ ಮಾಡ್ತಾನೆ. ಮಾಡಿದಾಗ ವರ್ಷದ ಕಡೆಯಲ್ಲಿ ಊರ್ವಶಿ ಬಂದು ಅವನೊಟ್ಟಿಗೆ ಇರ್ತಾಳಂತೆ. 1 ದಿವಸದ ಮಟ್ಟಕ್ಕೆ ಇದ್ದು ಅವಳು ವಾಪಸ್ ಹೋಗ್ತಾಳೆ. ಇದು ಪುರೂರವನ ಕತೆ. ಪುರೂರವ ಕತೆ ಯಾಕೆ ನಾವು ತಿಳ್ಕೋಬೇಕು ಅಂದರೆ, ಚಂದ್ರವಂಶ ಶುರುವಾಗದೆ ಇದರಿಂದ. ಪುರೂರವನ ವಂಶದಲ್ಲೇ ಹುಟ್ಟಿದ್ದು ಬೇರೆ ರಾಜರು. ಈ ರಾಜರ ಕಥೆಯಲ್ಲಿ ಧಾತು ಅಂತ ಒಂದು ರಾಜ. ಆ ಧಾತು ಯಾರು, ಆ ಧಾತುವಿನ ಕಥೆ ಏನು ಅಂತ ನಾವು ತಿಳ್ಕೋಬೇಕು. ಧಾತು ಏನಂದರೆ, ಅವನು ತುಂಬ ಒಳ್ಳೆ ರಾಜನಾಗಿದ್ದ, ಬಟ್ ಅವನಿಗೆ ಮಕ್ಕಳಾಗಿರಲಿಲ್ಲ. ಸತ್ಯವತಿ ಅಂತ ಅವರ ಹೆಂಡತಿ, ಮಕ್ಕಳಾಗಿರಲಿಲ್ಲ. ಅವರು ಮತ್ತು ಅವರ ಹೀಗೆ ರುಚಿಕ ಅಂತ ಇನ್ನೊಂದು ರಾಜ ಇದ್ದ, ಅವನಿಗೂ ಮಕ್ಕಳಾಗಿರಲಿಲ್ಲ. ಈ ರುಚಿಕ ಮತ್ತು ಧಾತು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವರಿಗೆ ಒಂದು ತಪಸ್ ಮಾಡಿ ಯಾಗ ಮಾಡಿ ಮಕ್ಕಳನ್ನು ಪಡಿಬೇಕು ಅಂತ ಅವರು ಧಾತು ಮತ್ತು ರುಚಿಕ ಇಬ್ಬರು ಒಂದು ಋಷಿ ಹತ್ರ ಹೋಗ್ತಾರೆ. ಈ ಕಥೆಯನ್ನು ನಾವು ಮುಂದಿನ ವಾರದಲ್ಲಿ ಡೀಟೇಲಾಗಿ ತಿಳ್ಕೊಬೇಕಂದ್ರೆ, ಯಾಕಂದರೆ ಇಲ್ಲಿ ನಮಗೆ ಧಾತು ಹೇಗೆ ತಪಸ್ ಮಾಡ್ತಾನೆ, ಮತ್ತು ಇಲ್ಲಿ ನಮಗೆ ಹುಟ್ಟೋದು ಜಮದಗ್ನಿ ಮತ್ತು ವಸಿಷ್ಠರ ಕಥೆಯವೇ ನಾನು ನಿಮ್ಗೆ ಹಿಂದೆ ಹೇಳಿದ್ದೆ. ವಸಿಷ್ಠರು ಇದ್ದಾಗ ಕೌಶಿಕ ರಾಜ ಬರ್ತಾರೆ. ಕೌಶಿಕ ರಾಜನ ಸುರಭಿ ಗೋಸ್ಕರ ಅವರು ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ಮತ್ತೆ ಅವರು ಬ್ರಹ್ಮ ಋಷಿಯ ಪಟ್ಟವನ್ನು ಪಡಿತಾರೆ. ಬ್ರಹ್ಮ ಋಷಿಯೇ ಹೇಗಾಗ್ತಾರೆ ಅಂತ ಆ ಕತೆ ಹೇಳಿದ್ದೆ. ಆ ಕತೆ ಇಲ್ಲಿ ಸಂಕ್ಷಿಪ್ತವಾಗಿ ಇಲ್ಲಿ ಕೂಡ ಬರುತ್ತೆ. ಅದು ಅವ್ರು ಯಾರು, ಅವ್ರು ಹೇಗೆ ಇಲ್ಲಿಗೆ ಬಂದರು ಅನ್ನೋದನ್ನು ನಾವು ತಿಳ್ಕೊಬೇಕು. ಹೀಗೆ ನಾವು ನೋಡ್ತಾ ಇದ್ದಾಗ ನಮಗೆ ಇನ್ನೊಂದು ವಿಚಾರ ನಾವಿಲ್ಲೇನು ತಿಳ್ಕೋಬೇಕು ಕೃಷ್ಣನ ಬಗ್ಗೆ. ಕೃಷ್ಣನ ಕತೆ ಹೇಳುವಾಗ ಮುಂದಿನ ವಾರದಲ್ಲಿ ಕೃಷ್ಣ ಹುಟ್ಟೋವಾಗೆ ಮಾಡ್ಬೋದು. ಕೃಷ್ಣ ಹುಟ್ಟಿದ ಕಥೆಯನ್ನು ನಾವು ತಿಳ್ಕೊಳ್ಳೋಣ. ಸೊ ಮುಂದಿನ ವಾರ ನಾವು ಕೃಷ್ಣನ ಹುಟ್ಟನ್ನು ಸಂಭ್ರಮಿಸಬೇಕು. ದಯವಿಟ್ಟು ಆದಷ್ಟು ಜಾಸ್ತಿ ಮಂದಿ ಬಂದರೆ ಎಲ್ಲರೂ ಕೃಷ್ಣನ ಹುಟ್ಟನ್ನು ಸಂಭ್ರಮಿಸಿ. ಅಂದರೆ ಇಲ್ಲಿ ದೇವಕಿ ವಸುದೇವ ಅವ್ರು ಯಾರು, ಅವರ ಮಗ ಕೃಷ್ಣ ಯಾಕೆ ಅವನಲ್ಲಿ ಹುಟ್ಟಿದ್ದು, ಅದನ್ನೆಲ್ಲ ನಾವು ತಿಳ್ಕೋಬೇಕು.
ಇಲ್ಲಿ ಭಾಗವತದಲ್ಲಿ ಇನ್ನೊಂದು ವಿಷಯ ಏನಂದರೆ, ಭಾಗವತ ಕಥೆ ಎಲ್ಲರೂ ಕೇಳೋದು ಏನಂದರೆ, ಭಾಗವತ ಕಥೆ ಅಂದ ತಕ್ಷಣ ಕೃಷ್ಣನ ಕಥೆ ಬರಬೇಕು. ಕೃಷ್ಣನ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಬೇರೆ ದೇವತೆಗಳ ಕಥೆಯನ್ನು ಯಾಕೆ ಹೇಳಿದ್ದಾರೆ ಅಂತ ಕೇಳ್ತಾರೆ. ಯಾಕೆ ಅಂತ ಇಲ್ಲಿ ಹೇಳ್ತಾರೆ, ಕೃಷ್ಣ ಅವನ ಲೀಲೆಯನ್ನು ಅವನ ಬಗ್ಗೆ ಅವನ ಬಗ್ಗೆ ಬರೆಯೋ ಮುಂಚೆ ವ್ಯಾಸರು ಕೃಷ್ಣ ಏನೇನು ಮಾಡಿದಾನೆ, ಏನೇನು ಅವತಾರ, ನಾರಾಯಣನ ಅವತಾರಗಳು ಏನು, ಮತ್ತು ನಾರಾಯಣ ಬೇರೆ ರೀತಿಯಲ್ಲಿ ಬಂದು ಹೇಗೆ ಪ್ರತಿಯೊಬ್ಬರನ್ನ ಕಾಪಾಡಿದ್ದಾನೆ, ಮತ್ತು ನಮಗೆ ಅವನಲ್ಲಿ ಭಕ್ತಿ ಹುಟ್ಟಬೇಕು ಅಂತ ಹೇಳಿ ಬೇರೆ ಕಥೆಗಳನ್ನೆಲ್ಲ ಹೇಳಿದ್ದಾರೆ. ಇದು ಇಲ್ಲಿ ಬರ್ತಿದ್ದಾರೆ. ಯಾಕೆ ಅಂದರೆ ಭಾಗವತ ಮಹಾತ್ಮೆ ಅದು. ಆ ಭಾಗವತ ಬರೀ ನಾವು ಕೃಷ್ಣನ ಕತೆ, ನಾನು ಕೂಡ ಫಸ್ಟ್ ಟೈಮ್ ಭಾಗವತ ಓದಿದಾಗ ಅದರಲ್ಲಿ ಬರೀ ಕೃಷ್ಣನ ಕತೆ ಇರುತ್ತೆ ಅಂತ ಶುರು ಮಾಡಿದೆ. ನೋಡಿದ್ರೆ ಕೃಷ್ಣನ ಕಥೆನೇ ಬರ್ತಾ ಇಲ್ಲ. ಎಷ್ಟು ದಿವಸ ಓದ್ತಾ ಇದ್ರು ಕೃಷ್ಣನ ಕತೆ ಬರ್ತಾ ಇಲ್ಲ. ಯಾಕಂದರೆ ಇದು ಪೂರ್ವ ಪೀಠಿಕೆ. ಅಂದರೆ ನಾವು ಕೃಷ್ಣನ ಬಗ್ಗೆ ತಿಳ್ಕೋಬೇಕು ಅಂದರೆ ಪೂರ್ವ ಪೀಠಿಕೆ. ನಾವು ನಮ್ಮ ಮನಸ್ಸನ್ನು ಆ ಭಗವಂತನ ಮೇಲೆ ನಾವು ಇಡಬೇಕು, ಅವನಲ್ಲಿ ನಮ್ಮ ಫೋಕಸ್ ಹೋಗಬೇಕು ಅಂತ ಎಲ್ಲ ಈ ಕಥೆಗಳು ನಮಗೆ ಬರೋದು. ಇಲ್ಲಿ ತನಕ ನಾವು ಕೇಳಿರೋ ಕಥೆ ಎಲ್ಲ ಒಂದು ರೀತಿ ಇಲ್ಲ ಒಂದು ರೀತಿ ನಮಗೆ ಭಗವಂತ ಇದ್ದಾನೆ, ಅವನು ನಮ್ಮನ್ನು ಕಾಪಾಡ್ತಾನೆ, ಅವನ ಮಹಿಮೆಗಳನ್ನೇ ಹೊಗಳಿರೋದು. ಅದನ್ನು ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡು ಕೃಷ್ಣನ ಕಥೆಯನ್ನು ಮುಂದೆ ಕೇಳಬೇಕಂತೆ. ಯಾಕಂದರೆ ಆವಾಗ ನಮಗೆ ಫೋಕಸ್ ಇನ್ನೂ ಜಾಸ್ತಿ ಆಗುತ್ತೆ, ಭಕ್ತಿ ಮಾರ್ಗಕ್ಕೆ ನಾವು ಹೋಗ್ತೀವಿ ಅಂತ. ಯಾಕಂದರೆ ನಾವು ಭಕ್ತಿ ಮಾರ್ಗದಲ್ಲಿ ಹೋದಾಗ ನಮಗೆ ಮೋಕ್ಷ ಸಿಗದೇ ಇರ್ಬೋದು, ಅಟ್ಲೀಸ್ಟ್ ಮೋಕ್ಷದ ಮೆಟ್ಟಿಲನ್ನು ಏರ್ತಾ ಇರ್ತೀವಿ, ಅದ್ರ ಹತ್ರ ನಾವು ಹೋಗ್ತಾ ಇರ್ತೀವಿ. ಅದು ತುಂಬ ಸಾಧನೆ ಮಾಡಿ ಸಿಗತ್ತೆ. ಕಲಿಯುಗದಲ್ಲಿ ನಮಗೆ ಒಂದು ಒಳ್ಳೆಯ ಬೆನಿಫಿಟ್ ಏನು ಕೊಟ್ಟಿದ್ದಾರೆ, ಈಸಿ ವೇ, ಶಾರ್ಟ್ಕಟ್ ಏನು ಕೊಟ್ಟಿದ್ದಾರೆ, ನಾಮ ಜಪದಲ್ಲಿ ನಮಗೆ ಬೇಗ ಮೋಕ್ಷ ಸಿಗತ್ತೆ ಅಂತ. ಆ ನಾಮ ಜಪ ನಾವು ಎಷ್ಟು ಮಾಡ್ತೀವಿ ಅದು ಇಂಪಾರ್ಟೆಂಟ್. ಅದಕ್ಕೆ ಒಂದು ನಿಯಮ ನಾವು ಪಾಲಿಸಬೇಕು ಅಂತ ಹೇಳ್ತಾರೆ. ಪ್ರತಿ ದಿವಸ ನಾವು ಎದ್ದಾಗ ನಮ್ಮಲ್ಲಿ ಭಗವಂತನನ್ನು ನಾವು ಸ್ಮರಿಸಬೇಕು, ಮತ್ತು ಅವನಿಗೆ ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ ಯು ಹೇಳಲೇಬೇಕು. ನಾವಿಷ್ಟು ಮಟ್ಟಿಗೆ ಇದ್ದೀವಿ, ನಾವು ಇಲ್ಲಿ ಹುಟ್ಟಿದ್ದೀವಿ, ಇವತ್ತಿನ ದಿವಸ ನಾನು ನೋಡ್ತಾ ಇದ್ದೀನಿ, ಅದಕ್ಕೆ ನಿನ್ನ ಧನ್ಯವಾದಗಳು ಅಂತ ನಾವು ಹೇಳಬೇಕು. ಈ ಧನ್ಯವಾದ ಹೇಳಿ ಅವ್ರು ಏನು ಹೇಳ್ತಾರೆ, ಶ್ರವಣ ಯಜ್ಞ ಪ್ರತಿ ದಿವಸ ನಡಿಬೇಕಂತೆ. ಒಂದಿಲ್ಲ ಒಂದು ದೇವರ ಕಥೆಯನ್ನು ನಾವು ಕೇಳಲೇಬೇಕು ಪ್ರತಿ ದಿವಸ. ಇವತ್ತು ನೀವು ಶನಿವಾರ ಕೇಳ್ತೀರಾ ಒಂದು ಅರ್ಧ ಗಂಟೆ, ಇದೇ ರೀತಿ ನೀವು ಬೇರೆ ದಿವಸ ಕೂಡ ಒಂದಿಷ್ಟು ಕಥೆಗಳನ್ನು ಕೇಳಬೇಕು. ಹಿಂದಿನ ಕಥೆ ನೀವು ಏನು ಕೇಳಿದ್ದೀರಾ ಮತ್ತೊಂದು ಸಲ ಆ ಕಥೆಯನ್ನು ನೀವು ಕೇಳ್ಬೋದು. ಹೇಗಿದ್ರೂ ಅದು ಯೂಟ್ಯೂಬಲ್ಲಿದೆ. ಸೊ ನೀವು ಮತ್ತೊಂದು ಸಲ ಅದನ್ನು ಕೇಳ್ತಾ ಇದ್ದರೆ ಆ ಶ್ರವಣ ಯಜ್ಞ ನಡೀತಾ ಇರುತ್ತೆ. ಮತ್ತು ಒಂದು ಕಾಲ ನೇಮಿಸ್ಕೊಂಡು ಆ ಕಾಲದಲ್ಲಿ ನಾಮಜಪ ನಾವು ಮಾಡಬೇಕಂತೆ. ನಾಮಜಪ ಅಟ್ಲೀಸ್ಟ್ ಅವ್ರೇನು ಹೇಳ್ತಾರೆ, 16 ಸುತ್ತು ಅಂದರೆ ಒಂದು ಜಪ, ನಾಮಜಪ ಒಂದು ಸುತ್ತು ಅಂದರೆ 108 ನಾಮಜಪ. ಈ ಥರ 16 ಸುತ್ತು ನಾವು ಮುಗಿಸ್ಬೇಕು. ಅಂದರೆ 108 16 ಸಲ ನಾವು ಹೇಳಬೇಕು. ಆವಾಗ ನಮಗೆ ಒಂಚೂರಾದರೂ ದೇವರಲ್ಲಿ ಮನಸ್ಸು ನಮಗೆ ಉಳಿಯುತ್ತೆ. ನೀವು ಎಷ್ಟೋ ಹಾಡನ್ನು ಕೇಳಿರ್ಬೋದು. ಹಾಡಲ್ಲಿ ಅಂತ್ಯಕಾಲದಲ್ಲಿ ನಿನ್ನ ನಾಮ ನನ್ನ ನಾಲಿಗೆಯಲ್ಲಿ ಬರಬೇಕು, ನಾರಾಯಣ ನಿನ್ನ ನಾಮದ ಸ್ಮರಣೆ ಅಂತ್ಯಕಾಲದಲ್ಲಿ ನನ್ನಲ್ಲಿ ಬರಬೇಕು ಅಂತ ನೀನು ನನಗೆ ಅನುಗ್ರಹಿಸಬೇಕು. ಯಾಕಂದರೆ ಅಂತ್ಯಕಾಲದಲ್ಲಿ ಇದು ಎಲ್ಲರಿಗೂ ಬರಲ್ಲ, ಇದು ಬರಬೇಕು ಅಂತ ಹೇಳಿ ಈ ಪೂರ್ವ ಪೀಠಿಕೆಗಳು ಇಲ್ಲಿ ನಡೀತಾ ಇರೋದು. ಅಂದರೆ ನಾವು ಮನಸ್ಸನ್ನು ಸಿದ್ಧ ಮಾಡ್ಕೋತಾ ಇದ್ದೀವಿ, ನಮ್ಮ ಬುದ್ಧಿಯನ್ನು ದೇವರ ಆ ಕಡೆಗೆ ನಾವು ಫೋಕಸ್ ಆ ಕಡೆ ಆ ಡೈರೆಕ್ಷನಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ. ಇದನ್ನು ಹೇಳೋದಕ್ಕೆ ಹಿಂದೆ ಎಲ್ಲ ಇಷ್ಟೊಂದು ಕಥೆಗಳನ್ನು ಹೇಳಿ ಆಮೇಲೆ ಕೃಷ್ಣನ ಕಥೆಯನ್ನು ಹೇಳ್ತಾರೆ. ಕೃಷ್ಣ ಹುಟ್ಟಿದ್ದು, ಕೃಷ್ಣ ಬಂದಿದ್ದು ಏನು, ಕೃಷ್ಣ ಕೂಡ ಪ್ರತಿ ಒಂದು ಹುಟ್ಟಿದಾಗಿಂದಲೇ ಅವನ ಪವಾಡವನ್ನು ತೋರ್ಸೋಕ್ಕೆ ಶುರು ಮಾಡ್ತಾನೆ. ಪೂತನಿಯನ್ನು ಹುಟ್ಟಿದ ಕೂಡಲೇ ಪೂತನಿಯನ್ನು ಕೊಂದಿದ್ದು, ಮಗುವಾಗಿದ್ದಾಗಲೇ ಪೂತನಿ ವೇಷ ಧರಿಸ್ಕೊಂಡು ಬಂದು ನೀ ಹಾಲು ಕುಡ್ಸಕ್ಕೆ ಹೋದಾಗ ಪೂತನಿಯನ್ನು ಕೊಂದಿದ್ದು. ಹುಟ್ಟಿದಾಗಿಂದಲೇ ಅವನ ಪೌರುಷ, ಆಮೇಲೆ ಅವನ ಪವಾಡ ಎಲ್ಲ ತೋರಿಸ್ಕೊಟ್ಟ. ಇದನ್ನು ನಾವು ಏಕಾಗ್ರತೆಯಿಂದ ಕೇಳಬೇಕು ಅಂತ ಹೇಳಿ ಇದನ್ನೆಲ್ಲ ಪೂರ್ವ ಪೀಠಿಕೆಗಳು ಹಿಂಗಿರೋದು. ಈ ಚಂದ್ರವಂಶ ಯಾಕೆ ಅವನು ಆರಿಸ್ಕೊಂಡ ಅಂದರೆ ಅದು ಮುಂಚೆ ಎಲ್ಲ ಆಗಿದ್ದು ಕೃತಯುಗ. ಈಗ ಬರ್ತಾ ಇರೋದು ದ್ವಾಪರ ಯುಗದಲ್ಲಿ ಈ ಕೃಷ್ಣನ ಕತೆ ನಾವು ಕೇಳಿಸ್ತೀವಿ. ಸೊ ಮುಂದಿನ ವಾರದಲ್ಲಿ ಕೃಷ್ಣ ಹುಟ್ಟೋದು, ಮತ್ತು ಅದರ ಹಿಂದೆ ಧಾತುವಿನ ಕತೆ, ಮತ್ತು ಜಮದಗ್ನಿ, ಕಾರ್ಕವಿಗೆ ಅರ್ಜುನ,
ಇವರ ಕಥೆ ಸಂಕ್ಷಿಪ್ತವಾಗಿ ಕೇಳಿಸ್ಕೊಳ್ಳೋಣ. ಜಾಸ್ತಿ ಡೀಟೇಲಾಗಿ ಹೇಳಲ್ಲ. ಕಾರ್ತವೀರ್ಯ ಅರ್ಜುನ ಅಂದರೆ ಅವನಿಗೆ ಸಹಸ್ರ ಬಾಹು, ಅವನಿಗೆ ಸಹಸ್ರ ಕೈಗಳಿತ್ತಂತೆ, ಮತ್ತು ಅವನು ಅತಿ ಬಲವಂತ. ರಾವಣನನ್ನು ಗೆದ್ದಿರೋನವನು. ಕಾರ್ತವೀರ್ಯ ಅರ್ಜುನ ರಾವಣನನ್ನು ಗೆದ್ದಿರೋನು. ಓಕೆ, ಅಂಥ ಕಥೆಯನ್ನು ನಾವು ಮುಂದಿನ ವಾರದಲ್ಲಿ ಕೇಳಿಸ್ಕೊಂಡು ಕೃಷ್ಣನ ಹುಟ್ಟನ್ನು ನಾವು ಎದುರು ಮುಗಿಸ್ತೀವಿ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಗುರುಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ಗುರುಮಂಗಳಾನಿ. ಹರೇ ನಮಃ.